ಮಕ್ಕಳಲ್ಲೂ ಜಾಸ್ತಿ ಆಯ್ತು ಕಣ್ಣಿನ ಸಮಸ್ಯೆ. 40 ವರ್ಷಕ್ಕೆ ಬರ್ತಾ ಇದ್ದ ದೃಷ್ಟಿದೋಷ ಈಗ 4 ವರ್ಷಕ್ಕೆ ಬರ್ತಾ ಇದೆ. ಶಾಲೆಯ ಮಕ್ಕಳಲ್ಲೂ ಕಣ್ಣಿನ ಸಮಸ್ಯೆ ಜಾಸ್ತಿ ಆಯ್ತು. ಮೊದಲೆಲ್ಲ 40 ವರ್ಷ ದಾಟಿದ ಮೇಲೆ ದೃಷ್ಟಿದೋಷ ಅಂತಿದ್ರು, ಆದ್ರೆ ಈಗ ಹಾಗಲ್ಲ. 4 ವರ್ಷದ ಮಕ್ಕಳಲ್ಲೂ ಕೂಡ ದೃಷ್ಟಿದೋಷದ ಸಮಸ್ಯೆ. ಮೊಬೈಲ್ ನೋಡಿ ನೋಡಿ ಮಕ್ಕಳಲ್ಲಿ ದೃಷ್ಟಿದೋಷ ಆಗಿರೋದು. ರಾಜ್ಯದ 1,53,000 ಮಕ್ಕಳಿಗೆ ದೃಷ್ಟಿ ಸಮಸ್ಯೆ ಇದೆ. 6 ರಿಂದ 16 ವರ್ಷದ ಮಕ್ಕಳಲ್ಲಿ ದೃಷ್ಟಿ ದೋಷ ಹೆಚ್ಚಳ ಆಗಿದೆ. ಸರ್ಕಾರಿ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ತಪಾಸಣೆ ನಡೆಸಿದಾಗ ಈ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಪೋಷಕರು ಗಮನ ಕೊಡಬೇಕಾದಂತ ಸ್ಟೋರಿ ಇದು. ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ಮಕ್ಕಳ ಭವಿಷ್ಯದ ಪ್ರಶ್ನೆ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಈ ಸ್ಟೋರಿಯನ್ನ ಪ್ರತಿಯೊಬ್ಬ ಪೋಷಕರು ಕೂಡ ಗಮನ ಇಟ್ಟು ನೋಡಬೇಕು. ಶಾಲೆ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಜಾಸ್ತಿ ಆಗಿದೆ. ಸಮಸ್ಯೆ ಏನೋ ಜಾಸ್ತಿ ಆಗಿದೆ, ಆದ್ರೆ ಈ ಸಮಸ್ಯೆ ಬರೋದಕ್ಕೆ ಏನು ಕಾರಣ? ಪೋಷಕರು ಎಚ್ಚರ ವಹಿಸಿಲ್ಲ ಅಂದ್ರೆ ಕಾದಿದೆ ಅಪಾಯ. ಪ್ರಾರಂಭದಲ್ಲೇ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೋಬೇಕಾಗಿದೆ. ಮಕ್ಕಳೇ ಮೊಬೈಲ್ ಅನ್ನ ಬಿಡಿ, ಆಟ ಆಡಿ ಅಂತಿದ್ದಾರೆ ವೈದ್ಯರು. ರಾಷ್ಟ್ರೀಯ ಬಾಲ ಸ್ವಸ್ಥ ಕಿರಣ ಯೋಜನೆಯಡಿ ತಪಾಸಣೆ ನಡೆಸಲಾಯಿತು. ತಪಾಸಣೆ ವೇಳೆ ಮಕ್ಕಳಿಗೆ ದೃಷ್ಟಿದೋಷ ಇರೋದು ಪತ್ತೆಯಾಗಿದೆ. ಪೋಷಕರು ಎಚ್ಚರ ವಹಿಸಿಲ್ಲ ಅಂದ್ರೆ ಕಾದಿದೆ ಅಪಾಯ. ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ನಿಮ್ಮ ಮಕ್ಕಳಿಗೆ ಬರುತ್ತೆ ಕನ್ನಡಕ. ಮೊಬೈಲ್ ಬಿಡಿ, ಆಟ ಆಡಿ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲೂ ಕೂಡ ಈಗ ಮೊಬೈಲ್ ಇಲ್ಲದೆ ಮಕ್ಕಳು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಅಳು ನಿಲ್ಸಲ್ಲ. ಮಕ್ಕಳು ಹತ್ರೂ ಮೊಬೈಲು, ಖುಷಿಯಾಗಿದ್ರು ಮೊಬೈಲ್. ಪೋಷಕರು ಬೇರೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಮಕ್ಕಳು ಡಿಸ್ಟರ್ಬ್ ಮಾಡ್ತಾರೆ ಅಂತ ಅಂದ್ರೆ ಕೈಯಲ್ಲಿ ಒಂದು ಮೊಬೈಲ್ ಅನ್ನ ಕೊಟ್ಟು ಕೂರಿಸ್ತಾರೆ. ಇದರ ಪರಿಣಾಮ ಏನು? ಆ ಕ್ಷಣಕ್ಕೆ ಮಗು ಸುಮ್ಮನಾಗಬಹುದು, ಆ ಕ್ಷಣಕ್ಕೆ ಮಗು 4 ತುತ್ತು ಊಟ ಮಾಡಬಹುದು, ಆ ಕ್ಷಣಕ್ಕೆ ಪೋಷಕರು ಹೇಳಿದಂತ ಮಾತನ್ನ ಮಕ್ಕಳು ಕೇಳಬಹುದು, ಕೈಯಲ್ಲಿ ಮೊಬೈಲ್ ಸಿಕ್ತು ಅಂತ. ಆದರೆ ಅದರ ಭವಿಷ್ಯದ ಪರಿಣಾಮ ಏನು? ಮಕ್ಕಳಲ್ಲಿ ದೃಷ್ಟಿ ದೋಷಕ್ಕೆ ಏನ್ ಕಾರಣ? ಕೊರೋನಾ ಬರೋದಕ್ಕೂ ಮುಂಚೆ ಈ ಮೊಬೈಲ್ ಬಳಕೆ ಅನ್ನೋದು ಒಂದು ಇತಿಮಿತಿಯಲ್ಲಿತ್ತು ಮಕ್ಕಳಲ್ಲಿ. ಆದ್ರೆ ಕೊರೋನಾ ನಂತರದ ದಿನಗಳಲ್ಲಿ ಈ ಮೊಬೈಲ್ನ ಬಳಕೆ ಅತಿ ಜಾಸ್ತಿ ಆಗಿದೆ. ಅನಿವಾರ್ಯ ಅನ್ನೋ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಆನ್ಲೈನ್ ಪಾಠ ಅನ್ನೋದು ಪ್ರತಿಯೊಬ್ಬ ಮಗುವಿನ ಕೈಗೆ ಸ್ಮಾರ್ಟ್ ಫೋನ್ ಬರೋ ಹಾಗೆ ಮಾಡಿತು. ಅದು ಅನಿವಾರ್ಯ ಕೂಡ ಆಯ್ತು. ಯಾಕಂದ್ರೆ ಮಕ್ಕಳು ಶಾಲೆಗೆ ಹೋಗೋ ಹಾಗಿರ್ಲಿಲ್ಲ. ವರ್ಷಾನ್ಗಟ್ಲೆ ಮಕ್ಕಳು ಮನೇಲೆ ಕೂತು ಪಾಠ ಕೇಳಿದ್ದಾರೆ. ಆಗ ಮೊಬೈಲ್ ಅನಿವಾರ್ಯವಾಯಿತು. ಪ್ರತಿ ಮಗುವಿನ ಕೈಯಲ್ಲೂ ಕೂಡ ಸ್ಮಾರ್ಟ್ ಫೋನ್ ಬಂತು, ಯಾಕಂದ್ರೆ ಆನ್ಲೈನ್ ಶಿಕ್ಷಣ ಆಯ್ತು. ಆದ್ರೆ ಅದು ಮುಗಿದ ನಂತರವೂ ಕೂಡ, ಮಕ್ಕಳು ಶಾಲೆ ಕಡೆ ಮುಖ ಮಾಡಿದ ನಂತರವೂ ಕೂಡ ಮೊಬೈಲ್ ಬಳಕೆಯಿಂದ ಮಕ್ಕಳು ಆಚೆ ಬರೋದಕ್ಕಾಗಿಲ್ಲ. ಈಗ ಮೊಬೈಲ್ಗಳ ಮೇಲೆಯೇ ಮಕ್ಕಳು ಅವಲಂಬಿತರಾಗಿದ್ದಾರೆ. ಹೊರಗಡೆ ಬೆಳೆಯೋ ಮಕ್ಕಳು ದೇಹ ಮತ್ತು ಮನಸ್ಸು ಬೆಳೀತಾ ಇರುತ್ತೆ. ಅಂತಹ ಮಕ್ಕಳು ಹೊರಗಡೆ ಆಟ ಆಡಬೇಕು. ವೈದ್ಯರು ಹೇಳೋದು ಕನಿಷ್ಠ 1 ತಾಸು ಒಂದು ದಿನಕ್ಕೆ ಮಕ್ಕಳು ಹೊರಗಡೆ ಆಟ ಆಡಬೇಕು. ಆದ್ರೆ ಈಗಿನ ಮಕ್ಕಳು ಆ ಸಮಯವನ್ನ ಮೊಬೈಲ್ ನೋಡೋದಕ್ಕೆ, ಟಿವಿಯಲ್ಲಿ ಕಾರ್ಟೂನ್ಗಳನ್ನ ನೋಡೋದಕ್ಕೆ ಅಂತಲೇ ಮೀಸಲಿಡ್ತಾರೆ. ಮಕ್ಕಳಲ್ಲಿ ದೃಷ್ಟಿ ದೋಷವನ್ನ ತಡೆಯೋದು ಹೇಗೆ? ಮಕ್ಕಳಿಗೆ ಮೊಬೈಲ್ ಕೊಡೋದನ್ನ ಬಂದ್ ಮಾಡಿ. ವೈದ್ಯರು ಹೇಳ್ತಾರೆ ಬಂದ್ ಮಾಡಿ, ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ. ಮಕ್ಕಳು ಊಟ ಮಾಡಿಲ್ಲ, ಕೈಯಲ್ಲಿ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾರೆ. ಮಕ್ಕಳು ಕಣ್ಣೀರು ಹಾಕಿದ್ರು, ಅಳುತ್ತಿದ್ದಾರೆ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ತಾರೆ. ಗಲಾಟೆ ಮಾಡ್ತಿದ್ದಾರೆ, ಮನೆಗೆ ಯಾರೋ ಬಂದಿದ್ದಾರೆ, ಮಕ್ಕಳು ಬಿಡ್ತಾ ಇಲ್ಲ ಮಾತಾಡೋದಕ್ಕೆ, ಅವ್ರ ಕೈಯಲ್ಲಿ ಮೊಬೈಲ್ ಕೊಡ್ತಾರೆ. ಎಲ್ಲೋ ಟ್ರಾವೆಲ್ ಮಾಡ್ತಿದ್ದಾರೆ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ತಾರೆ. ಹೀಗೆ ಮಕ್ಕಳಿಗೆ ಮೊಬೈಲ್ ಅನ್ನೋದು ಒಂದು ಗೀಳಾಗ್ಬಿಟ್ಟಿದೆ. ಈಗ ಇದರಿಂದ ಮಕ್ಕಳನ್ನ ಹೊರಗಡೆ ತರೋದು ಬಹಳ ಕಷ್ಟ. ಕಂಪ್ಲೀಟ್ ಸ್ಟಾಪ್ ಮಾಡೋದಕ್ಕೆ ಆಗಿಲ್ಲ ಅಂದ್ರೂ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿಸಿ. ಇದನ್ನ ವೈದ್ಯರು ಹೇಳ್ತಾ ಇರೋದು. ಸ್ಕ್ರೀನ್ ಟೈಮ್ ಅನ್ನ ಕಡಿಮೆ ಮಾಡಿಸಿ ಅಂತ, ಮೊಬೈಲ್ ಕೊಡೋದನ್ನೇ ಬಂದ್ ಮಾಡಿ ಅಂತಾರೆ ಮಕ್ಕಳು. ಹಂತವಾಗಿ ಆದ್ರೂ ಮಕ್ಕಳ ಕೈಯಿಂದ ಮೊಬೈಲ್ ಅನ್ನ
ದೂರ ಮಾಡಿ ಆಟ ಪಾಠಗಳಲ್ಲಿ ಮಕ್ಕಳನ್ನ ಹೆಚ್ಚಾಗಿ ತೊಡಗಿಸಿ. ಪ್ರತಿದಿನ 1 ತಾಸಾದ್ರೂ ಮಕ್ಕಳು ಹೊರಗಡೆ ಬಂದು ಆಟ ಆಡಬೇಕು. ಆದ್ರೆ ಈಗಿನ ಮಕ್ಕಳು ಹಾಗಲ್ಲ. ದೈಹಿಕ ಚಟುವಟಿಕೆಯೇ ಮಕ್ಕಳಿಗೆ ಇಲ್ಲದಂತಾಗಿದೆ. ಆಟ ಪಾಠಗಳಲ್ಲಿ ತೊಡಗಿಸಿಕೊಳ್ಳೋದ್ರ ಜೊತೆಗೆ ಮಕ್ಕಳಿಗೆ ಮೊಬೈಲು ಕೂಡ ಈಗ ಅಡಿಕ್ಟ್ ಆಗಿ ಹೋಗಿದೆ. ಮಕ್ಕಳ ದೃಷ್ಟಿ ದೋಷದ ಟಾಪ್ 10 ಜಿಲ್ಲೆಗಳ ಲಿಸ್ಟ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಟಾಪ್ 10 ಲಿಸ್ಟ್ ಇದು. ಯಾವ್ಯಾವ ಜಿಲ್ಲೆಗಳಲ್ಲಿ ಮಕ್ಕಳಿಗೆ ದೃಷ್ಟಿ ದೋಷ ಎಷ್ಟು ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದೆ ಅಂತ. ಬೆಂಗಳೂರು ನಗರ 16,763 ಮಕ್ಕಳು, ಬೆಳಗಾವಿಯಲ್ಲಿ 15,222 ಮಕ್ಕಳು, ಕಲಬುರಗಿಯಲ್ಲಿ 10,776, ಧಾರವಾಡ 7,854, ತುಮಕೂರು 7,832, ವಿಜಯನಗರ 6,646, ಮೈಸೂರು 6,402, ಹಾವೇರಿ 5,693, ಉತ್ತರ ಕನ್ನಡ 4,990, ದಕ್ಷಿಣ ಕನ್ನಡ 4,955 ಮಕ್ಕಳಲ್ಲಿ ದೃಷ್ಟಿ ದೋಷ ಕಂಡು ಬಂದಿದೆ. ಟಾಪ್ 10 ಜಿಲ್ಲೆಗಳಿವೆ. ಆ ಒಂದು ತರಗತಿಯ ಕೋಣೆಯಲ್ಲಿ ನಾವು ಪ್ರತಿನಿತ್ಯ ಆ ಮಕ್ಕಳಿಗೆ ಮೊಬೈಲ್ ಬಗ್ಗೆ ನಾವು ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಪ್ರೇಯರ್ದೊಳಗಾಗಲಿ ಕ್ಲಾಸ್ ಒಳಗಾಗಲಿ ಪ್ರತಿ ದಿವಸ ಈಗ ನಡೀತಾ ಇದೆ. ಆದರೂ ಪಾಲಕರಿಗೂ ನಾವು ತಾಯಂದಿರ ಸಭೆಯನ್ನು ಕರೆದು, ಪೋಷಕರ ಸಭೆಯನ್ನು ಕರೆದು ಈಗಾಗಲೇ ನಾವು ಮೊಬೈಲ್ ಬಗ್ಗೆ ಪರಿಣಾಮಗಳು ಮಕ್ಕಳ ಬಗ್ಗೆ ಏನಾಗ್ತಾವೆ ಅನ್ನೋದು ಅರಿವನ್ನು ಮೂಡಿಸಿದ್ದೇವೆ ಸರ್ ನಾವು. ಆದರೂ ಸಹ ಮಕ್ಕಳು ಪಾಲಕರು ಹೇಳ್ತಾರೆ, ಇಲ್ಲ ಸರ್, ಆ ಮಕ್ಕಳಿಗೆ ನಾವು ಮೊಬೈಲ್ ಕೊಟ್ಟರೆ ನಾವು ಓದ್ತೇವೆ ಅನ್ನೋ ಒಂದು ಭಾವನೆ ಮಕ್ಕಳಿಗೆ ಬರ್ತಾ ಇದೆ. ಆದರೂ ನಾವು ಸಹ ಮನೆಯಲ್ಲಿ ಮೊಬೈಲ್ ಕೊಡ್ತಾ ಇಲ್ಲ ಅನ್ನೋ ಒಂದು ಒಳ್ಳೆಯ ಅಭಿಪ್ರಾಯನ ಪಾಲಕರಿಂದ ಬಂದಿದೆ ಸರ್. ಈ ಬಗ್ಗೆ ಮಾತಾಡೋದಕ್ಕೆ ಕಣ್ಣಿನ ತಜ್ಞರಾಗಿರುವ ಡಾಕ್ಟರ್ ಸಂತೋಷ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ. ಎಸ್, ದೃಷ್ಟಿ ದೋಷ ಅಂತ ಅಂದ್ರೆ ಒಂದು ವಯಸ್ಸು 40, 50, 60 ಆದ್ಮೇಲೆ ದೃಷ್ಟಿ ದೋಷ ಕಾಣಿಸ್ಕೊಳ್ಳುತ್ತೆ ಅಂತ. ಬಟ್ ಈಗ ಹಾಗಲ್ಲ. ಹುಟ್ಟಿದ ಮಕ್ಕಳಲ್ಲೂ ದೃಷ್ಟಿ ದೋಷ, ಬೆಳೀತಾ ಬೆಳೀತಾ ದೃಷ್ಟಿ ದೋಷ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ಲಿ ಏನ್ ರೀಸನ್ ಅಂತ ನೋಡ್ತಾ ಹೋದಾಗ ಮೊಬೈಲ್ ಬಳಕೆ, ಅತಿಯಾಗಿ ಟಿವಿ ನೋಡೋದು, ಮೊಬೈಲ್ ಅನ್ನ ಹಿಡ್ಕೊಂಡು ಅದರಲ್ಲೇ ಆಟ, ಅದರಲ್ಲೇ ಊಟ, ಅದರಲ್ಲೇ ಪಾಠ ಅನ್ನೋ ಹಾಗಾಗಿದೆ ಮಕ್ಕಳ ಪರಿಸ್ಥಿತಿ. ಬಟ್ ಈ ಸಿಚುವೇಶನ್ ಅನ್ನ ನಿಭಾಯಿಸೋದು ಹೇಗೆ? ಕಂಪ್ಲೀಟ್ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ, ಪೋಷಕರಿಗೆ ಆಗೋದಿಲ್ಲ. ಅವರವರ ಸಂದರ್ಭಕ್ಕೆ ತಕ್ಕಂತೆ ಮೊಬೈಲ್ ಅನ್ನ ಮಕ್ಕಳ ಕೈ ಕೊಟ್ಬಿಡ್ತಾರೆ ಸರ್. ಮೊದಲನೇದಾಗಿ ನನ್ನ ಪ್ರಶ್ನೆ, ಮಕ್ಕಳ ಕೈಯಿಂದ ಮೊಬೈಲ್ ತಪ್ಪಿಸೋದು ಹೇಗೆ? ಏನೇನು ಪರಿಣಾಮಗಳಿದೆ ಇದ್ರದ್ದು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಅಂತ, ತಾಲೂಕು ಆಸ್ಪತ್ರೆ ರಾಣೆಬೆನ್ನೂರಲ್ಲಿ ನೇತ್ರ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಕಣ್ಣಿನ ತೊಂದರೆಗಳ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಾ ಇದೆ. ಮೊದಲಿಂದನೂ ಸ್ವಲ್ಪ ಕಣ್ಣಿನ ತೊಂದರೆಗಳು ಇದ್ದೇ ಇತ್ತು, ಬಟ್ 2-3 ವರ್ಷದಿಂದ ಈ ತೊಂದರೆಗಳ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಹಲವಾರು. ಮಕ್ಕಳಲ್ಲಿ ಬರುವ ಕಣ್ಣಿನ ತೊಂದರೆಗಳಲ್ಲಿ ಸಾಮಾನ್ಯ ಕಾರಣಗಳೆಂದರೆ ದೃಷ್ಟಿದೋಷ, ಮೆಳ್ಳುಗಣ್ಣು, ವಿಟಮಿನ್ ಎ ಡೆಫಿಷಿಯನ್ಸಿ, ಅದರ ಜೊತೆಗೆ ಇತ್ತೀಚೆಗೆ ಹೆಚ್ಚು ಮೊಬೈಲ್, ಟಿವಿ, ಕಂಪ್ಯೂಟರ್ಗಳ ಬಳಕೆನೇ ಮೇನ್ ಕಾರಣ ಆಗಿದೆ. ಯಾವ ಮಕ್ಕಳು ಜಾಸ್ತಿ ಕಂಪ್ಯೂಟರ್, ಟಿವಿ, ಮೊಬೈಲ್ ಬಳಕೆಯನ್ನು ಮಾಡ್ತಾರೆ ಅಂಥ ಮಕ್ಕಳಲ್ಲಿ ಕಣ್ಣಿನ ತೊಂದರೆಗಳ ಪ್ರಮಾಣ ಇನ್ನೂ ಜಾಸ್ತಿ. ಏಕೆಂದರೆ ಯಾವ ಮಕ್ಕಳು ಜಾಸ್ತಿ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಕಣ್ಣಿನ ತೊಂದರೆಗಳ ಪ್ರಮಾಣ ಜಾಸ್ತಿ ಆಗಿ ಅಂಥ ಮಕ್ಕಳು ಕಣ್ಣಿನ ನೋವು, ತಲೆನೋವು, ದೃಷ್ಟಿದೋಷ ಹಾಗೂ ಕಣ್ಣಿನ ಅಲರ್ಜಿ, ಕಣ್ಣಿನ ಕೆಂಪಾಗುವುದು, ಕಣ್ಣಲ್ಲಿ ನೀರು ಬರುವುದು, ಇಂಥ ಕಾರಣಗಳನ್ನು ಆ ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಯಾವ ಮಕ್ಕಳು ಜಾಸ್ತಿ ಮೊಬೈಲನ್ನು ನೋಡ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಇಂಥ ತೊಂದರೆಗಳ ಪ್ರಮಾಣ ಇನ್ನೂ ಜಾಸ್ತಿ ಆಗ್ತಾ ಇದೆ. ಬರೀ ಮೊಬೈಲ್ ನೋಡೋದರಿಂದ ಕಣ್ಣಿನ ತೊಂದರೆಗಳು ಅಷ್ಟೇ ಅಲ್ಲ, ಅದರ ಜೊತೆಗೆ ದೇಹದ ಇತರ ಭಾಗಗಳಲ್ಲೂ ಕೂಡ ಈ ತೊಂದರೆಗಳ ಪ್ರಮಾಣ ಇನ್ನೂ ಜಾಸ್ತಿ ಆಗಿದೆ. ಈಗ ಮಕ್ಕಳು ಅತಿ ಹೆಚ್ಚು ಮೊಬೈಲ್ ಹಿಡ್ಕೊಳ್ಳೋದ್ರಿಂದ ಕೈ ನೋವು, ಕೈ ಬೆರಳುಗಳ ನೋವು, ಭುಜದ ನೋವು ಹಾಗೂ ಜಾಸ್ತಿ ಹೊತ್ತು ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ಳೋದ್ರಿಂದ ಕತ್ತು ನೋವು, ಬೆನ್ನು ನೋವು, ಹೀಗೆ ಹಲವಾರು ದೇಹದ ಭಾಗಗಳಲ್ಲಿ ಇದು ತೊಂದರೆಯನ್ನ ಮಾಡ್ತಾ ಇದೆ. ಅದಕ್ಕಾಗಿ ಯಾವ ಮಕ್ಕಳು ಮೊಬೈಲ್ ಅನ್ನ ಜಾಸ್ತಿ ನೋಡ್ತಾ ಇದ್ದಾರೆ ಅಂತ ಮಕ್ಕಳಲ್ಲಿ ಕಣ್ಣಿನ ತೊಂದರೆಗಳ ಜೊತೆಗೆ ದೇಹದ ಇತರ ಭಾಗಗಳಲ್ಲೂ ಕೂಡ ಈ ತೊಂದರೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸರ್ಕಾರದ ಒಂದು ಹೊಸ ಯೋಜನೆ ಇದೆ, ಅದು ಆಶಾಕಿರಣ ಯೋಜನೆ. ಈ ಆಶಾಕಿರಣ ಯೋಜನೆಯಲ್ಲಿ ಸರ್ಕಾರದ ಯೋಜನೆ ಪ್ರಕಾರ
ಪ್ರತಿಯೊಂದು ಶಾಲೆಯ ಮಕ್ಕಳನ್ನ ತಪಾಸಣೆ ಮಾಡಲಾಗ್ತಾ ಇದೆ. ಯಾವ ಮಕ್ಕಳಲ್ಲಿ ಕಣ್ಣಿನ ತೊಂದರೆ ಇದೆ ಅಂತ ಮಕ್ಕಳನ್ನ ಗುರುತಿಸಿ ಅಂತ ಮಕ್ಕಳಿಗೆ ಏನು ತೊಂದರೆ ಇದೆ ಅದನ್ನ ಸೂಕ್ತ ಸಲಹೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀವಿ. ಯಾವ ಮಕ್ಕಳಲ್ಲಿ ದೃಷ್ಟಿ ದೋಷ ಇದೆ ಅಂತ ಮಕ್ಕಳನ್ನ ತಪಾಸಣೆ ಮಾಡಿ ಅವರಿಗೆ ಆಶಾ ಕಿರಣ ಯೋಜನೆಯಲ್ಲಿ ನಾವು ಉಚಿತವಾಗಿ ಸ್ಪೆಕ್ಟ್ ಅಥವಾ ಕನ್ನಡಕವನ್ನ ಕೊಡ್ತಾ ಇದ್ದೀವಿ. ಎಸ್, ಇದು ಮಕ್ಕಳ ಬೆಳವಣಿಗೆಗೆ ಯಾವ ರೀತಿ ತೊಂದರೆ ಕೊಡುತ್ತೆ ಅಂತ? ಯಾಕಂದ್ರೆ ಮಕ್ಕಳ ಬುದ್ಧಿ ಮತ್ತು ದೇಹ ಬೆಳೀತಾ ಇರೋ ಈ ಸಮಯದಲ್ಲಿ ಮಕ್ಕಳು ಮೊಬೈಲಿಗೆ ಇಷ್ಟು ಅಡಿಕ್ಟ್ ಆಗೋದು, ಟಿವಿಗೆ ಇಷ್ಟು ಅಡಿಕ್ಟ್ ಆಗೋದು, ಇದು ಹೇಗಾಗುತ್ತೆ ಅಂದ್ರೆ ಪೋಷಕರು ಮತ್ತು ಮಕ್ಕಳ ನಡುವೆ ಅದೊಂದು ಗ್ಯಾಪ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಅಂದ್ರೆ ಮಕ್ಕಳು ಪೋಷಕರಿಂದ ದೂರ ಆಗ್ತಿದ್ದಾರೆ, ಪೋಷಕರು ಮಕ್ಕಳಿಂದ ದೂರ ಆಗ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಮೊಬೈಲ್ನಲ್ಲಿ ಮಕ್ಕಳು ಕಳೆದು ಹೋಗ್ತಾ ಇದ್ದಾರೆ. ಹೌದು, ಈ ಕೋವಿಡ್ ನಂತರ ಏನಾಗಿದೆ, ಅತಿ ಹೆಚ್ಚು ಆನ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಮಾಡಿದ್ದಾರೆ. ಕೋವಿಡ್ ಟೈಮ್ದಲ್ಲಿ ಸ್ಕೂಲ್ಗಳೆಲ್ಲ ರಜೆಗಳಿದ್ದವು. ಅದಕ್ಕಾಗಿ ಪ್ರತಿಯೊಬ್ಬರು ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಆಗಬೇಕಂತೇಳಿ ಪ್ರತಿಯೊಂದು ಮನೆಯಲ್ಲಿ ಪೋಷಕರು ಮಕ್ಕಳಿಗೆ ಮೊಬೈಲನ್ನು ಕೊಡ್ತಾ ಇದ್ರು. ಈಗ ಕೋವಿಡ್ ಮುಗಿದ ನಂತರ ಕೂಡ ಆ ಮೊಬೈಲ್ ಯೂಸ್ ಮಾಡುವಂಥ ಏನು ಮಕ್ಕಳಿದ್ದಾರೆ ಅದು ಮಾತ್ರ ಕಡಿಮೆ ಆಗಿಲ್ಲ. ಅದಕ್ಕಾಗಿ ಮನೆಯಲ್ಲಿ ಪೋಷಕರು ತಮ್ಮ ಮಕ್ಕಳು ದಿನಕ್ಕೆ ಎಷ್ಟು ಹೊತ್ತು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾರೆ, ದಿನದ ಎಷ್ಟು ಹೊತ್ತು ಸ್ಕ್ರೀನ್ ಟೈಮ್ ಅನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ, ಎದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ಗಮನ ಇಟ್ಟು ಅದರ ಬಗ್ಗೆ ಬಹಳ ಜಾಗೃತವಾಗಿ ಅದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಶಾಲೆಯಲ್ಲೂ ಕೂಡ ಶಿಕ್ಷಕರು ಪ್ರತಿ ತಿಂಗಳು ಒಂದು ಪೋಷಕರ ಒಂದು ಮಾಸಿಕ ಸಭೆಯನ್ನ ಕರೆದು ಮೊಬೈಲಿಂದ ಆಗುವ ತೊಂದರೆಗಳ ಬಗ್ಗೆ ಮಕ್ಕಳಿಗೆ ಇದರ ಬಗ್ಗೆ ಡಿಟೇಲ್ ಆಗಿ ಮಕ್ಕಳಿಗೂ ಕೂಡ ಪೋಷಕರಿಗೂ ಕೂಡ ಹೇಳಬೇಕಾಗತ್ತೆ. ಓಕೆ, ಈ ವಯಸ್ಸು ಹೆಂಗಿರುತ್ತೆ ಅಂದ್ರೆ ಈಗ 4 ವರ್ಷ, 6 ವರ್ಷ, 8 ವರ್ಷದ ಮಕ್ಕಳಿಗೂ ಕನ್ನಡಕ ಬರುತ್ತೆ. ಮೊಬೈಲನ್ನು ಕೊಡಬೇಡಿ ಅಂತ ಪೋಷಕರಿಗೆ ನೀವು ಕೂಡ ಸಜೆಸ್ಟ್ ಮಾಡ್ತೀರಿ. ಆದರೆ ಈ ವಯಸ್ಸಿನ ಮಕ್ಕಳು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ನೋಡಿ ಕಲಿಯೋ ವಯಸ್ಸಿದು. ಮನೇಲಿರೋರೆಲ್ಲ ಮೊಬೈಲ್ ಬಳಸ್ತಿರ್ತಾರೆ, ಯಾವಾಗ ನೋಡಿದ್ರು ಮೊಬೈಲ್ನಲ್ಲಿರ್ತಾರೆ, ಇಲ್ಲ ಟಿವಿ ಮುಂದೆ ಕೂತಿರ್ತಾರೆ. ಮಕ್ಕಳು ಅದನ್ನೇ ನೋಡಿ ಕಲಿತಾರೆ. ಹೀಗಿರೋವಾಗ ವಾತಾವರಣ ಮಕ್ಕಳು ಮೊಬೈಲನ್ನು ತೆಗೆದು ಪಕ್ಕಕ್ಕಿಡಿ ಅಂತ ಅಂದರೆ ಮಾತು ಕೇಳಲ್ಲ, ಅವ್ರಿಗೆ ಹಂಗೆ ಮಾಡಬೇಕು ಅಂತನೂ ಅನ್ಸಲ್ಲ. ಅಂಥವ್ರಿಗೆ ಏನು ಹೇಳ್ತೀರಾ? ಸರ್, ಇದರಲ್ಲಿ ಮೊದಲು ಪೋಷಕರ ಮತ್ತು ಶಿಕ್ಷಕರ ಜವಾಬ್ದಾರಿ ಇನ್ನೂ ಹೆಚ್ಚಿದೆ. ಈಗ ಚಿಕ್ಕ ಮಕ್ಕಳಲ್ಲಿ ಏನಾಗುತ್ತೆ, 2 ವರ್ಷ ಅಥವಾ 2 ವರ್ಷಕ್ಕಿಂತ ಕಡಿಮೆ ಇರುವಂತ ಮಕ್ಕಳಲ್ಲಿ ಮಕ್ಕಳು ಊಟ ಮಾಡಲ್ಲ ಅಂತೇಳಿ ಪೋಷಕರೇ ಮೊಬೈಲ್ ಅನ್ನ ಮಕ್ಕಳಿಗೆ ಕೊಡ್ತಾರೆ. ಮಕ್ಕಳಿಗೆ ಪೋಷಕರು ಮೊಬೈಲ್ ಕೊಡೋದ್ರಿಂದ ಅವ್ರು ಊಟ ಮಾಡ್ತಾರೆ ಅನ್ನೋದು ಮಾತ್ರ ಪೋಷಕರ ತಲೆಯಲ್ಲಿ ಇರುತ್ತೆ. ಮತ್ತೆ ಸ್ಕೂಲ್ ಗೋಯಿಂಗ್ ಏನು ಮಕ್ಕಳಿದ್ದಾರೆ, ಮನೆಯಲ್ಲಿ ಪೋಷಕರು ಬೇರೆ ಕೆಲಸದಲ್ಲಿ ತುಂಬಾ ಬ್ಯುಸಿ ಇರೋದ್ರಿಂದ ಅವರು ತಮ್ಮ ಕೆಲಸಕ್ಕೆ ತೊಂದರೆ ಆಗ್ಬಾರ್ದು ಅಂತೇಳಿ ಮನೆಯಲ್ಲಿರೋ ಮೊಬೈಲ್ಗಳನ್ನ ಮಕ್ಕಳಿಗೆ ಕೊಟ್ಟು ಅವರು ತಮ್ಮ ಕೆಲಸದೊಳಗೆ ಬ್ಯುಸಿ ಆಗ್ಬಿಡ್ತಾರೆ. ಈ ರೀತಿ ಮಾಡಬಾರ್ದು. ಪೋಷಕರು ಇದನ್ನ ಸರಿಯಾಗಿ ಗಮನ ಇಟ್ಕೋಬೇಕು. ಮನೆಯಲ್ಲಿ ಯಾವ ಮಕ್ಕಳಿಗೂ ಕೂಡ ಅನವಶ್ಯಕವಾಗಿ ಮೊಬೈಲ್ ಅನ್ನು ಕೊಡೋದ್ರಿಂದ ಅದರಿಂದ ಮಕ್ಕಳ ಬೆಳವಣಿಗೆಗೆ, ಮಕ್ಕಳ ಕಣ್ಣಿಗೆ ತೊಂದರೆ ಆಗೋದು ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಇದನ್ನ ಪ್ರತಿಯೊಬ್ಬ ಪೋಷಕರು ಗಮನ ಇಟ್ಕೋಬೇಕಾಗುತ್ತೆ. ಓಕೆ, ಇದು ಡಿಜಿಟಲ್ ಯುಗ. ಇದು ಮೊಬೈಲಿಂದ, ಟಿವಿ ನೋಡೋದ್ರಿಂದ, ಕೆಲವು ಕಾರ್ಟೂನ್ಗಳಿಂದ ಮಕ್ಕಳು ತುಂಬ ಕಲಿತಾರೆ, ಒಳ್ಳೆಯದನ್ನೇ ಕಲಿತಾರೆ ಅಂತಲೇ ಅನ್ಕೋಬೇಕು. ಯಾಕಂದರೆ ತುಂಬ ಭಾಷೆ ಬಗ್ಗೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಹಿಡಿತಾ ಬಂದ್ಬಿಟ್ಟಿರುತ್ತೆ. ಇಂಗ್ಲೀಷ್ ಕಲಿತಾರೆ, ಹಿಂದಿ ಕಲಿತಾರೆ, ಬಿಕಾಸ್ ಆಫ್ ಕಾರ್ಟೂನ್ಗಳನ್ನ ನೋಡಿ ನೋಡಿ ತುಂಬ ಚಿಕ್ಕ ವಯಸ್ಸಲ್ಲಿ ಭಾಷೆಗಳ ಮೇಲೆ ಒಂದು ಹೋಲ್ಡ್ ಬಂದ್ಬಿಟ್ಟಿರುತ್ತೆ. ಸೊ ಹೀಗಿರೋವಾಗ ಕಂಪ್ಲೀಟ್ ಸ್ಟಾಪ್ ಮಾಡಿ ಅಂತ ಹೇಳೋಕ್ಕಾಗಿಲ್ಲ ಅಂದ್ರೂ ಒಂದು ಸ್ಕ್ರೀನ್ ಟೈಮ್ ಅಟ್ಲೀಸ್ಟ್ ಫಿಕ್ಸ್ ಮಾಡಬೇಕಲ್ವಾ? ಮೊಬೈಲು ಅಥವಾ ಟಿವಿ ಅಂತ ಅಂದರೆ ದಿನಕ್ಕೆ ಇಂತಿಷ್ಟು ಹೊತ್ತು ಮಾತ್ರ ಕೊಡ್ತೀನಿ ಅಂತ. ಇದು ವರ್ಕ್ ಆಗ್ಬೋದಾ? ಅಥವಾ ಕಂಪ್ಲೀಟ್ ಸ್ಟಾಪ್ ಅಂತ ಹೋದಾಗ ಅದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ? ನಾವು ಮೊಬೈಲ್ ಇಂದ ಕಂಪ್ಲೀಟ್ ಆಗಿ ಡಿಸ್ಅಡ್ವಾಂಟೇಜ್ ಇದೆ ಅಂತ ಹೇಳಕ್ಕಾಗಲ್ಲ. ಮೊಬೈಲ್ ಅದರ ಅವಶ್ಯಕತೆ ಇದೆ, ಆದ್ರೆ ಅದು ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನಾವು ಉಪಯೋಗ ಮಾಡ್ಬೇಕಾಗುತ್ತೆ. ಅದಕ್ಕೊಂದು ಪ್ರತಿದಿನ ಒಂದು 15 ನಿಮಿಷ, ಅರ್ಧ ತಾಸು, 1 ತಾಸು ಅವರ ಆನ್ಲೈನ್ ಕ್ಲಾಸ್ಗೋಸ್ಕರ ಅದನ್ನ ಯೂಸ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಆ ರೀತಿ ಮೊಬೈಲ್ಗೆ ಮಕ್ಕಳನ್ನ ಕೊಟ್ಟಾಗ ಪೋಷಕರು ಅದನ್ನ ಗಮನದಲ್ಲಿ ಇಡಬೇಕು. ಅವರು ಯಾವ ರೀತಿ ಮೊಬೈಲ್ ಇಟ್ಕೊಂಡಿದ್ದಾರೆ, ಯಾವ ರೀತಿ ಕುತ್ಕೊಂಡಿದ್ದಾರೆ, ಅದರ ಸ್ಕ್ರೀನ್ ಬ್ರೈಟ್ನೆಸ್ ಇದೆ, ಸ್ಕ್ರೀನ್ ಟೈಮಿಂಗು, ಇದನ್ನೆಲ್ಲ ಅವರು ಮಾನಿಟರ್ ಮಾಡಬೇಕು. ಅವರ ಕ್ಲಾಸ್ಗಳು ಮುಗಿದ ನಂತರ ಮೊಬೈಲ್ ಅನ್ನ ಮಕ್ಕಳ ಕಡೆಯಿಂದ ಇಸ್ಕೋಬೇಕು. ಬರೀ ಅವರು ಬೇರೆ ಕೆಲಸಕ್ಕೋಸ್ಕರ ಮಕ್ಕಳು ಮೊಬೈಲ್ ಕೊಟ್ಟರೆ ಸುಮ್ಮನಾಗ್ತಾರೆ, ಅದು ಒಂದೇ ಕಾರಣಕ್ಕೆ ನಾವು ಮೊಬೈಲ್ ಕೊಡೋದು ತುಂಬಾ ತಪ್ಪು.
ಒಂದು ಕನಿಷ್ಠ ಪ್ರಮಾಣದ ದೈಹಿಕ ಚಟುವಟಿಕೆ ಕೂಡ ಮಕ್ಕಳಲ್ಲಿ ಇಲ್ಲ ಅನ್ನೋ ಹಾಗಾಗಿದೆ ಈಗ. ಯಾಕಂದ್ರೆ ಮಕ್ಕಳು ಪ್ರತಿದಿನ ಒಂದು 60 ನಿಮಿಷ ಆದರೂ ಹೊರಗಡೆ ಹೋಗಿ ಆಟ ಆಡಬೇಕು, ದೈಹಿಕ ಚಟುವಟಿಕೆ ಇರಬೇಕು ಮಕ್ಕಳಲ್ಲಿ ಅಂತ ನೀವು ಹೇಳ್ತಾ ಇರ್ತೀರಿ, ವೈದ್ಯರು ಹೇಳ್ತಾ ಇರ್ತಾರೆ. ಬಟ್ ಏನಾಗುತ್ತೆ ಅಂತ ಅಂದ್ರೆ ಮಕ್ಕಳು ಹೊರಗಡೆ ಬಂದು ಆಟ ಆಡೋದೇ ಇಲ್ಲ. ಒಂದು ತಾಸಲ್ಲಿ ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾರೆ, ಇಲ್ಲ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಅದರಲ್ಲಿ ತಮಗೆ ಇಷ್ಟ ಬಂದಿದ್ದು ನೋಡ್ತಾರೆ. ಹಿಂಗಿರುವಾಗ ಇದು ಮಕ್ಕಳ ಬೆಳವಣಿಗೆಗೆ ಬಹಳ ದೊಡ್ಡ ಪೆಟ್ಟಲ್ವಾ? ಅದು ಕಣ್ಣಿನ ಸಮಸ್ಯೆ ಆಗಲಿ ಅಥವಾ ಮಕ್ಕಳಲ್ಲಿ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಕಾರಣ ಆಗುತ್ತೆ. ನಿಜ. ಈಗ ನಮ್ಮಲ್ಲಿ ನಾವು ಹೊರರೋಗಿ ವಿಭಾಗಗಳಲ್ಲಿ ಹೆಚ್ಚು ಮಕ್ಕಳು ಕಣ್ಣಿನ ತೊಂದರೆ ಅಂತ ಬರ್ತಾರೆ. ಅದ್ರ ಜೊತೆಗೆ ಮಗು ಮನೆಯಿಂದ ಜಾಸ್ತಿ ಹೊರಗಡೆ ಹೋಗಲ್ಲ, ಯಾವಾಗಲೂ ಮನೆಯಲ್ಲೇ ಇರ್ತಾರೆ. ಮನೆಯಲ್ಲೇ ಟಿವಿ ನೋಡ್ತಾನೆ, ಮನೆಯಲ್ಲೇ ಕಂಪ್ಯೂಟರ್ ಮುಂದೆ ಕೂರ್ತಾನೆ, ಮನೆಯಲ್ಲೇ ಬರೀ ಮೊಬೈಲ್ ನೋಡ್ತಾನೆ. ಯಾವ ಮಕ್ಕಳಲ್ಲಿ ಆಟ ಆಡಲ್ಲ, ಜಾಸ್ತಿ ಇಂಟ್ರಾಕ್ಷನ್ ಮಾಡಲ್ಲ, ಒಂದು ಸೋಷಿಯಲ್ ಅಟ್ಯಾಚ್ಮೆಂಟ್ ಇಲ್ಲ, ಯಾವ್ದು ರಿಲೇಟಿವ್ ಬಂದ್ರೆ ಅವನು ಮಾತಾಡಲ್ಲ. ಈ ರೀತಿ ತೊಂದರೆಗಳು ಯಾಕಾಗತ್ತೆ ಅಂದ್ರೆ ಅವನಿಗೆ ಏನ್ ಬೇಕೋ ಮಗುಗೆ ಒಂದು ಮೊಬೈಲ್ ಅಡಿಕ್ಷನ್ ಅಂತ ಆಗ್ಬಿಟ್ಟಿದೆ. ಇದನ್ನ ಪೋಷಕರು ಇದು ಗಮನದಲ್ಲಿ ಇಟ್ಕೊಂಡು ಇದರ ಬಗ್ಗೆ ಜಾಗೃತಿಗೊಂಡು ಮಗುವಿನ ಬಗ್ಗೆ ಗಮನ ಇಟ್ಟರೆ ನಿಜವಾಗ್ಲೂ ಇದನ್ನ ನಾವು ತೊಂದರೆಯನ್ನ ತಪ್ಪಿಸ್ಬೋದು. ಇಲ್ದಿದ್ರೆ ಮಗು ಅವನು ಅದೇ ಮೊಬೈಲ್ ಲೋಕದಲ್ಲೇ ಉಳಿತಾನೆ. ಯಾಕೆ ಹೊಸ ಮೊಬೈಲ್ ಬರ್ತಾ ಇದ್ದಾವೆ, ಅದರಲ್ಲಿ ಸ್ಕೂಲ್ಗೆ ಆನ್ಲೈನ್ ಕ್ಲಾಸಿಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಅದ್ರ ಜೊತೆಗೆ ಬೇರೆ ಹೊಸ ಗೇಮ್ಸ್ಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಮಕ್ಕಳು ಅವರಿಗೆ ಒಂದು ಮೊಬೈಲ್ ಅಂದ್ರೆ ಒಂದು ಕಲರ್ಫುಲ್ ಟೈಮ್ ಪಾಸ್ ಒಂದು ಗೇಮ್ ಆಗೋದ್ರಿಂದ ಅವರು ಯಾವುದೇ ರೀತಿ ಹೊರಗಡೆ ರೂಮ್ ಬಿಟ್ಟು ಬರಕ್ ಇಷ್ಟನೇ ಪಡಲ್ಲ. ಅದಕ್ಕಾಗಿ ಪೋಷಕರು, ಶಿಕ್ಷಕರು ಇದನ್ನು ಗಮನದಲ್ಲಿಟ್ಕೊಂಡು, ಇವನ್ ಶಾಲೆಯಲ್ಲೂ ಕೂಡ ನಾನು ಎಷ್ಟೋ ಮಕ್ಕಳ ಹತ್ರ ಕೇಳಿದೀನಿ, ನಿಮ್ಮ ಮಗು ಜಾಸ್ತಿ ಮಾತಾಡಲ್ಲ, ಏನ್ ಕೇಳಿದ್ರು ಹೇಳಲ್ಲ, ಜಾಸ್ತಿ ಇಂಟ್ರಾಕ್ಷನ್ ಮಾಡಲ್ಲ, ಅಷ್ಟು ಫ್ರೆಂಡ್ಸ್ ಅನ್ನ ಮಾಡ್ಕೊಂಡಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಅವನು ಮನೆಯಲ್ಲಿ ಯಾರ ಜೊತೆ ಬರೆಯೋದಿಲ್ಲ, ಫ್ರೆಂಡ್ಸ್ ಜೊತೆ ಯಾರ ಜೊತೆ ಬರೆಯೋದಿಲ್ಲ. ಯಾಕಂದ್ರೆ ಅವನಿಗೆ ಮೊಬೈಲ್ ಮನೆ ಬಂದು ಬ್ಯಾಗ್ ಇಟ್ಟ ಮೇಲೆ ಅವನು ಫಸ್ಟ್ ಓಡೋಗಿ ತಗೊಳ್ಳೋದೇ ಮೊಬೈಲ್. ಅದಕ್ಕಾಗಿ ಪೋಷಕರು, ಶಿಕ್ಷಕರ ಜವಾಬ್ದಾರಿ ಇನ್ನೂ ಜಾಸ್ತಿ. ಮತ್ತು ಮಕ್ಕಳು ಕೂಡ ನಮ್ಮಲ್ಲಿ ಆಸ್ಪತ್ರೆಗೆ ಬಂದು ಇದರ ಬಗ್ಗೆ ಹೇಳಿದಾಗ ಅವ್ರಿಗೂ ಕೂಡ ನಾವು ಪದೇ ಕೌನ್ಸಿಲಿಂಗ್ ಮಾಡ್ತೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಅತಿಯಾದರೆ ಅಮೃತ ಕೂಡ ವಿಷ ಆಗತ್ತೆ, ಅದು ಈ ಘಟನೆಗೆ ಬಹಳ ಚೆನ್ನಾಗಿ ಅರ್ಥೈಸ್ಬೋದು. ಯಾಕಂದರೆ ಮೊಬೈಲ್ ಬಳಕೆ ಅದರ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಪೋಷಕರ ಜವಾಬ್ದಾರಿ ಬಹಳ ಮುಖ್ಯ ಆಗುತ್ತೆ. ಮಕ್ಕಳ ಕೈಲಿ ಮೊಬೈಲ್ ಕೊಟ್ಟಾಗ ಏನು ನೋಡ್ತಾರೆ, ಎಷ್ಟು ನೋಡ್ತಾರೆ, ಅದರ ಮೇಲೆ ಗಮನ ಕೊಡಬೇಕು. ಇನ್ನೊಂದು, ಪೋಷಕರ ಕೈಯಲ್ಲೇ ಯಾವತ್ತೂ ಮೊಬೈಲ್ ಇದ್ದರೆ ಮಕ್ಕಳು ಅವರನ್ನು ನೋಡಿ ಇನ್ನೇನು ಕಲಿಯೋದಕ್ಕೆ ಸಾಧ್ಯ? ಪೋಷಕರು ಮಕ್ಕಳ ಜೊತೆ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡಬೇಕು. ಇವನ್ ಮಕ್ಕಳು ಕೂಡ ಪೋಷಕರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತಲೇ ಹೇಳ್ಬೋದು. ವೈದ್ಯರು ಕೂಡ ಬಹಳಷ್ಟು ಸಲಹೆಗಳನ್ನು ಕೊಟ್ಟರು ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.